ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಲೋಕಸಭಾ ಚುನಾವಣೆ ನಡುವೆನೇ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಕರ್ನಾಟಕ ರಾಜಕಾರಣ ಕುರಿತು ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಸತ್ ಚುನಾವಣೆಯ ನಂತರ ರಾಜ್ಯದ ರಾಜಕಾರಣದಲ್ಲಿ ಕ್ರಾಂತಿ ನಡೆಯುತ್ತೆ, ಮಹಾರಾಷ್ಟ್ರ ಮಾದರಿಯಲ್ಲಿ ಆಪರೇಷನ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಮಹಾರಾಷ್ಟ್ರದ ಸತಾರದಲ್ಲಿ ಮಾತನಾಡಿದ ಶಿಂದೆ, ನಾನು ಇತ್ತೀಚೆಗೆ ಕರ್ನಾಟಕದ ಒಂದು ಸಭೆಗೆ ತೆರಳಿದ್ದೆ. ಆಗ ಅಲ್ಲಿಯ ನಾಯಕರೊಬ್ಬರು ಕರ್ನಾಟಕದಲ್ಲೂ ನಾಥ ಆಪರೇಷನ್ ಮಾಡೋದಿದೆ ಅಂತ ಹೇಳಿದ್ದಾರೆ. ನಾಥ ಆಪರೇಷನ್ ಅಂದ್ರೆ ಏನು ಅಂತ ಕೇಳಿದೆ. ಆಗ ಅವರು, ನೀವು ಮಹಾರಾಷ್ಟ್ರದ ಮಹಾಗಠಬಂಧನ್ ಸರ್ಕಾರವನ್ನ ಪತನ ಮಾಡಿದ್ರಿ, ಹೀಗಾಗಿ ನಿಮ್ಮ ಅನುಭವ ನಮಗೆ ಬಹಳ ಅವಶ್ಯಕ ಇದೆ ಅಂತ ಹೇಳಿದ್ರು. ಅದಕ್ಕೆ ಚುನಾವಣೆ ಮುಗಿದ ಮೇಲೆ ಖಂಡಿತವಾಗಿಯೂ ನಾನು ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಏಕನಾಥ್ ಶಿಂದೆ ಹೇಳಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪತನಕ್ಕೆ ಪ್ರಯತ್ನಗಳು ನಡೀತಾ ಇವೆ ಅಂತ ಶಿಂದೆ ಹೇಳಿದ್ದಾರೆ. ಶಿಂದೆ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಸರ್ಕಾರ ಪತನ ಆಗುತ್ತೆ ಅನ್ನೋದು ಶಿಂದೆಯವರ ಭ್ರಮೆ, ಬಿಜೆಪಿಯ ಹಗಲುಗನಸು. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು ಆಪರೇಷನ್ ಕಮಲ ಮಾಡಿ ಮಹಾರಾಷ್ಟ್ರದಲ್ಲಿ ಮಾಡದಂತೆ ಬೀಳ್ಸಕ್ ಆಗಲ್ಲ. ಪಾರ್ಲಿಮೆಂಟ್ ಚುನಾವಣೆಯಲ್ಲೇ ಈ ಸಾರಿ NDA ಸೋಲುತ್ತೆ. ಹೀಗಿರುವಾಗ ಅಸೆಂಬ್ಲಿ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಕೇಳಿದ್ದಾರೆ. ಏನು ಅವರು ಪ್ರಯತ್ನ ಮಾಡಬಹುದಾ ಅನ್ನೋ ಪ್ರಶ್ನೆಗೆ ಈಗ ಆಲ್ರೆಡಿ ಕಳೆದೊಂದು ವರ್ಷದಿಂದ ವಿಫಲ ಪ್ರಯತ್ನ ಮಾಡಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ದು, ಮತ್ತೊಂದ್ಸಲ ಯಾಕೆ ಪ್ರಯತ್ನ ಮಾಡ್ತಾರೆ, ನಮ್ಮ ಯಾವ ಶಾಸಕರು ಮಾರಾಟಕ್ಕಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು DCM DK ಶಿವಕುಮಾರ್, ಏಕನಾಥ್ ಶಿಂದೆ ಸರ್ಕಾರ ಇರುತ್ತೆ ಅನ್ನೋದೇ ಡೌಟ್. ಚುನಾವಣೆ ನಂತರ ಎಲ್ಲರೂ ಅವರ ಪಕ್ಷಕ್ಕೆ ವಾಪಸ್ ಯೂಟರ್ನ್ ಆಗ್ತಾರೆ, ಮಹಾರಾಷ್ಟ್ರದಲ್ಲೇ ನಮ್ಮ ಸರ್ಕಾರ ಬರುತ್ತೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಇಲ್ಲಿ ಒಂದು ವೇಳೆ ಆಪರೇಷನ್ ಆಗುತ್ತೆ ಅನ್ನೋದಾದ್ರೂ ಕೂಡ ಆಪರೇಷನ್ ಮಾಡೋ ವಿಧಾನವನ್ನ ದೇಶಕ್ಕೆ ಹೇಳಿಕೊಟ್ಟ ಡಾಕ್ಟರ್ಗಳು ಕರ್ನಾಟಕದಲ್ಲೇ ತುಂಬಾ ಜನ ಇದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲೂ ಕೂಡ ಇದ್ದಾರೆ. ಸೀನಿಯರ್ ಆಪರೇಷನ್ ಕಮಲದ ಡಾಕ್ಟರ್ಗಳಿದ್ದಾರೆ. ಇನ್ನು ಕೆಲವರು ಇವಾಗಷ್ಟೇ ಕಲಿತಾ ಇರೋರಿದ್ದಾರೆ. ಇನ್ನು ಕೆಲವರು ಯಡಿಯೂರಪ್ಪನವರ ಗರಡಿಯಲ್ಲಿ ಪಳಗಿ ಅದರಲ್ಲಿ ಆಪರೇಷನ್ ಕಮಲದಲ್ಲಿ ಪದವಿಯನ್ನು ಹೊಂದವರು ಕೂಡ ಇದ್ದಾರೆ. ಹೀಗಿರ್ಬೇಕಾದ್ರೆ ಮಹಾರಾಷ್ಟ್ರದ ನಾಥನೇ ಬರಬೇಕಾ ಇಲ್ಲಿಗೆ ಅನ್ನೋದಷ್ಟೇ ಒಂದು ಕುತೂಹಲ. 140 ಕೋಟಿ ಜನಸಂಖ್ಯೆಯ ಭಾರತದಲ್ಲಿ ಮುಂದಿನ 5 ವರ್ಷಗಳ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ನಡೀತಾ ಇರೋ ಲೋಕಸಭಾ ಸಮರದ 4ನೇ ಹಂತದ ಮತದಾನ ಮುಗಿದಿದೆ. 10 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ 96 ಲೋಕಸಭಾ ಕ್ಷೇತ್ರಗಳಲ್ಲಿ ಮತದಾರರು ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಮೂಲಕ ಈವರೆಗೂ 379 ಕ್ಷೇತ್ರಗಳ ಮತದಾನ ಅಂದರೆ ಆಲ್ಮೋಸ್ಟ್ 70% ಎಲೆಕ್ಷನ್ ಮುಗ್ದಂಗಾಗಿದೆ. ಲೋಕಸಭಾ ಎಲೆಕ್ಷನ್ ಜೊತೆಗೆ ಆಂಧ್ರ ಪ್ರದೇಶದ 175 ಸ್ಥಾನ ಹಾಗೂ ಒಡಿಶಾದ 28 ವಿಧಾನಸಭಾ ಸ್ಥಾನಗಳಿಗೂ ಕೂಡ ಚುನಾವಣೆಯಾಗಿದೆ. 4ನೇ ಹಂತದ 96 ಸ್ಥಾನಗಳಲ್ಲಿ 5 ಗಂಟೆವರೆಗೂ ಒಟ್ಟು 62.31% ವೋಟಿಂಗ್ ಆಗಿದೆ. ಟೋಟಲ್ ಬಂಗಾಳದಲ್ಲಿ ಅತಿ ಹೆಚ್ಚು 75.66% ವೋಟಿಂಗ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಕೇವಲ 35.75% ಆಗಿದೆ. 3 ಹಂತಗಳಲ್ಲಿ ಚುನಾವಣೆ ಬಹುತೇಕ ಶಾಂತಿಯುತವಾಗಿ ನಡೆದಿತ್ತು. ಆದರೆ 4ನೇ ಹಂತದಲ್ಲಿ ಆಂಧ್ರ ಹಾಗೂ ಬಂಗಾಳದಲ್ಲಿ ಹೊಡೆದಾಟ ಗಲಾಟೆ ಎಲ್ಲ ಆಗಿದೆ. ಬಂಗಾಳದ ಪೂರ್ವ ಬರ್ಧಮಾನ್ ಜಿಲ್ಲೆಯ ಬೋಲ್ಪುರ್ ಅನ್ನೋ ಕಡೆ ದುಷ್ಕರ್ಮಿಗಳು ಕಚ್ಚಾ ಸ್ಫೋಟಕ ಎಸೆದಿದ್ದಾರೆ. ಮಿಂತು ಶೇಖ್ ಅನ್ನೋ TMC ಕಾರ್ಯಕರ್ತ ಪ್ರಾಣ ಕಳ್ಕೊಂಡಿದ್ದಾರೆ. ದುರ್ಗಾಪುರ್ನಲ್ಲೂ ಕೂಡ TMC ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹೊಡೆದಾಡಿಕೊಂಡಿದ್ದಾರೆ. ಆಂಧ್ರದ ಚಿತ್ತೂರಿನಲ್ಲಿ YSRCP ನಾಯಕ ನಂದಿಗಾಮ್ ಸುರೇಶ್ ಅವರ ಕಾರಿನ ಮೇಲೆ TDP ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಜೊತೆಗೆ ತಮ್ಮ ಚುನಾವಣಾ ಏಜೆಂಟ್ಗೆ ಚುಚ್ಚಿದ್ದಾರೆ ಅಂತ YSRCP ಆರೋಪ ಮಾಡಿದೆ. ಮೈದುಕೂರಿನಲ್ಲಿ TDP ಅದೇ ರೀತಿ YSRCP ಮೇಲೆ ಆರೋಪವನ್ನ ಮಾಡಿದೆ. ಒಬ್ಬ YSRCP MLA ಅಂತೂ ಮತದಾರನ ಮೇಲೆ ಹಲ್ಲೆ ಮಾಡಿ ದೊಡ್ಡ ರಾದ್ದಾಂತ ಸೃಷ್ಟಿ ಮಾಡಿದ ಘಟನೆ ಕೂಡ ನಡೆಯಿತು. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಹಾಗೂ ರೇವಣ್ಣ ಕಿಡ್ನಾಪ್ ಪ್ರಕರಣಗಳ ವಿಚಾರವಾಗಿ ದೊಡ್ಡ ಬೆಳವಣಿಗೆಯಾಗಿದೆ. ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದ ಶಾಸಕ ರೇವಣ್ಣಗೆ ಜಾಮೀನು ಸಿಕ್ಕಿದೆ. ಜಾಮೀನು ಅರ್ಜಿ ವಿಚಾರಣೆ ನಂತರ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಇಬ್ಬರು ಶ್ಯೂರಿಟಿ ಕೊಡಬೇಕು, ಕೋರ್ಟ್ನಲ್ಲಿ 5 ಲಕ್ಷ ರೂಪಾಯಿಗಳ ಬಾಂಡ್ ಡೆಪಾಸಿಟ್ ಮಾಡಬೇಕು, KR ನಗರ ತಾಲೂಕಿಗೆ ಹೋಗೋ ಹಾಗಿಲ್ಲ, ಸಾಕ್ಷ್ಯ ನಾಶ ಮಾಡೋ ಹಾಗಿಲ್ಲ ಹಾಗೂ ಕೋರ್ಟ್ ಪರ್ಮಿಷನ್ ಇಲ್ಲದೆ ಕೋರ್ಟ್ ವ್ಯಾಪ್ತಿ ಬಿಡೋ ಹಾಗಿಲ್ಲ ಅಂತ ಷರತ್ತು ವಿಧಿಸಿದೆ. ಏನೋ ಕೇಸ್ ಸಂಬಂಧ ದಿನಕ್ಕೊಂದು ಟ್ವಿಸ್ಟ್ ಮತ್ತು ಟರ್ನ್ ಸಿಗ್ತಾ ಇದ್ದು, ಇದೀಗ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಮೇಲೆ ಮತ್ತೊಂದು ಆರೋಪ ಕೇಳಿಬಂದಿದೆ. 4-5 ವರ್ಷಗಳ ಹಿಂದೆ ಇವರಿಬ್ಬರು ಸೇರಿ ತಾಯಿ ಮೇಲೆ ಅತ್ಯಾಚಾರ ಎಸಗಿದ್ದಾರೆ
ಹಾಕಿದ್ದಾರೆ ಅಂತ ಮಹಿಳೆಯೊಬ್ಬರು ಅವ್ರ ತಾಯಿ ಮೇಲೆ ಅತ್ಯಾಚಾರ ಆಗಿದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಹೀಗಂತ SIT ಮೂಲಗಳು ಹೇಳಿವೆ. ಇದರ ಪ್ರಕಾರ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಸೇರಿ ಇದೀಗ ಆರೋಪ ಮಾಡಿರೋ ಮಹಿಳೆಯ ತಾಯಿಗೆ ಕೆಲ ವರ್ಷಗಳ ಹಿಂದೆ ಆಕೆಯ ಪತಿಯ ಕೆಲಸವನ್ನ ಕಸಿದು ಮಗಳ ಮೇಲೆ ಅತ್ಯಾಚಾರ ಮಾಡೋದಾಗಿ ಬೆದರಿಕೆ ಒಡ್ಡಿದ್ರು. ನಂತರ ಆಕೆಯ ಮೇಲೆ ಇಬ್ಬರೂ ಸೇರಿ ಅತ್ಯಾಚಾರ ಮಾಡಿದ್ರು ಅಂತ ಆರೋಪ ಮಾಡಲಾಗಿದೆ. ಈ ಮೂಲಕ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಮೇಲೆ ಮಾಡಲಾಗಿರೋ ಆರೋಪಗಳ ದೊಡ್ಡ ಪಟ್ಟಿಗೆ ಇದು ಕೂಡ ಆಡ್ ಆಗಿದೆ. ಅತ್ತ ತನಿಖೆಗೆ ಹಾಜರಾಗುವಂತೆ SIT ಭವಾನಿ ರೇವಣ್ಣ ಅವರಿಗೆ 2ನೇ ನೋಟಿಸ್ ಅನ್ನ ಕೊಟ್ಟಿದೆ. ಮತ್ತೊಂದು ಕಡೆ ಇದೀಗ FSL ವಿಧಿ ವಿಜ್ಞಾನ ತಂಡ ಬೆಂಗಳೂರಿನ RC ರೋಡ್ನಲ್ಲಿರೋ ಸಂಸದರ ನಿವಾಸಕ್ಕೆ ಭೇಟಿ ನೀಡಿದೆ. ಮನೆಗೆ ಹಾಕಿದ್ದ ಬೀಗವನ್ನ ಸ್ಥಳೀಯ ಪೊಲೀಸರ ಮುಂದೆನೆ ಓಪನ್ ಮಾಡಿದ್ದಾರೆ. FSL ತಂಡ ಮನೆಯೊಳಗೆ ಸಾಕ್ಷ್ಯಕ್ಕಾಗಿ ಹುಡುಕಾಟ ನಡೆಸಿದೆ. ಸದ್ಯ ಪ್ರಜ್ವಲ್ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಇನ್ನು ನಿನ್ನೆಯಷ್ಟೇ ವಕೀಲ ಬಿಜೆಪಿಯ ದೇವರಾಜೇಗೌಡರನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿತ್ತು. ಇದೀಗ ಹೊಳೆನರಸೀಪುರ JMFC ಕೋರ್ಟ್ ಇವರನ್ನ 3 ದಿನಗಳ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಕೇಳಿದ್ರಿಂದ ಮೇ 16ರ ಸಂಜೆವರೆಗೆ ಇವರನ್ನ ಕಸ್ಟಡಿಗೆ ಕೊಡಲಾಗಿದೆ. ರೇವಣ್ಣ ಅಪಹರಣ ಕೇಸ್ನಲ್ಲಿ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಭಾಗಿಯಾಗಿದ್ದ ಆರೋಪದ ಮೇಲೆ 3 ಆರೋಪಿಗಳನ್ನ SIT ಅಧಿಕಾರಿಗಳು ಬಂಧಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದರು. ಆರೋಪಿಗಳಾದ ಮಧು, ಮನು ಹಾಗೂ ಸುಜಯ್ರನ್ನ 42ನೇ ACMM ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಮುಖ್ಯ ಆರೋಪಿ ಸತೀಶ್ ಬಾಬುನನ್ನ ವಿಚಾರಣೆಗಾಗಿ 4 ದಿನಗಳ SIT ಕಸ್ಟಡಿಗೆ ನೀಡಲಾಗಿದೆ. ಇನ್ನು JDS ಮುಖಂಡ ಮಾಜಿ ಸಚಿವ GT ದೇವೇಗೌಡ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣರನ್ನ ಭೇಟಿಯಾಗಿದ್ದಾರೆ. ನಂತರ ಈ ಬಗ್ಗೆ ಮಾತನಾಡಿ ರೇವಣ್ಣ ತನ್ನದಲ್ಲದ ತಪ್ಪಿಗೆ ಜೈಲಿಗೆ ಹಾಕಿದ್ದಾರೆ ಅಂತ ಕಣ್ಣೀರಿಟ್ರು. ಕಿಡ್ನಾಪ್ ಆದ ಸಂತ್ರಸ್ತೆಯನ್ನು ನಾನು ಭೇಟಿ ಮಾಡಿ 6 ವರ್ಷ ಆಗಿದೆ ಅಂತ ಹೇಳಿದ್ದಾರೆ ಅಂತ GT ದೇವೇಗೌಡರು ಹೇಳಿದ್ದಾರೆ. ಹೈದರಾಬಾದ್ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ವೋಟ್ ಹಾಕೋಕೆ ಬಂದ ಮುಸ್ಲಿಂ ಮಹಿಳೆಯರಿಗೆ ಪೋಲಿಂಗ್ ಬೂತ್ ನಲ್ಲಿ ಮುಖ ತೋರಿಸುವಂತೆ ಒತ್ತಾಯ ಮಾಡಿದ್ದು ಇದೀಗ ಇವರ ವಿರುದ್ಧ ಪೊಲೀಸ್ ಕೇಸ್ ದಾಖಲಾಗಿದೆ. ಮುಸ್ಲಿಂ ಮಹಿಳೆಯರು ಬುರ್ಕಾ ಧರಿಸಿ ಇನ್ನೊಬ್ಬರ ವೋಟ್ ಹಾಕ್ತಾರೆ ಅಂತ ಆರೋಪಿಸಿ ಅಜಂಪುರದ ಮತಗಟ್ಟೆಯಲ್ಲಿ ತಾವೇ ಖುದ್ದು ವೆರಿಫೈ ಮಾಡ್ತೀನಿ ಅಂತ ಮುಂದಾದ್ರು. ಜೋರು ಧ್ವನಿಯಲ್ಲಿ ಲತಾ ಪೋಲಿಂಗ್ ಬೂತ್ ನಲ್ಲಿ ಬುರ್ಕಾ ತೆಗೆಯುವಂತೆ ಹೇಳಿರೋದು, ಮತಗಟ್ಟೆ ಅಧಿಕಾರಿಗಳಿಗೆ ವಾರ್ನ್ ಮಾಡ್ತಿರೋದು ವಿಡಿಯೋದಲ್ಲಿ ಸೆರೆಯಾಗಿ ವೈರಲ್ ಕೂಡ ಆಗಿದೆ. ಈ ಸಂಬಂಧ ಚುನಾವಣಾ ಆಯೋಗ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದೆ. ಸೆಕ್ಷನ್ 171C, 186 ಹಾಗೂ 505(1)C ಅಡಿ ಪ್ರಕರಣ ದಾಖಲಾಗಿದೆ. ಇನ್ನು ಪಾಕ್ ವಿಚಾರವಾಗಿ ದೇಶದ ರಾಜಕಾರಣದಲ್ಲಿ ಹೊಸ ವಿವಾದ ಸೃಷ್ಟಿಯಾಗಿದ್ದು, ಬಿಹಾರದಲ್ಲಿ ನಡೆದ ರ್ಯಾಲಿ ಒಂದರಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಇಂಡಿಯಾ ಬ್ಲಾಕ್ ವಿರುದ್ಧ ಅಥವಾ INDIA ವಿರುದ್ಧ ಕಿಡಿಕಾರಿದ್ದಾರೆ. INDIA ನಾಯಕರು ಹೇಡಿಗಳು, ಅವರು ಪಾಕ್ನ ಬಳಿ ಪರಮಾಣು ಶಕ್ತಿಗೆ ಭಯ ಪಡ್ತಾ ಇದ್ದಾರೆ. ಪಾಕಿಸ್ತಾನ ಬಳೆ ಹಾಕೊಂಡಿಲ್ಲ ಅಂತ ಹೇಳ್ತಾರೆ, ನಾವು ಪಾಕ್ಗೆ ಬಳೆ ಹಾಕ್ತೀವಿ ಬಿಡಿ ಅಂತ ಟೀಕಿಸಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಜಮ್ಮು ಮತ್ತು ಕಾಶ್ಮೀರದ ಮಾಜಿ CM ಫಾರೂಕ್ ಅಬ್ದುಲ್ಲಾ ಅವರು ಪಾಕಿಸ್ತಾನದ ಪರಮಾಣು ಶಕ್ತಿ ಬಗ್ಗೆ ಮಾತನಾಡಬೇಡಿ, ಪಾಕ್ ಬಳೆ ತೊಟ್ಟಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಮೋದಿ ಹಾಗಾದ್ರೆ ನಾವು ಹಾಕ್ತೀವಿ ಬಿಡಿ ಬಳೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಿಹಾರದಲ್ಲಿರೋ ಪಾಟ್ನಾ ಸಾಹಿಬ್ ಗುರುದ್ವಾರದಲ್ಲಿ ಮೋದಿ ಸಿಖ್ಖರ ಪೇಟ ಧರಿಸಿ 100 ಸಿಖ್ಖರಿಗೆ ತಮ್ಮ ಕೈಯಾರೆ ಊಟವನ್ನ ಬಡಿಸಿದ್ದಾರೆ. ಮದ್ಯ ಹಗರಣ ಸಂಬಂಧ ಜೈಲಿನಲ್ಲಿದ್ದು ಮಧ್ಯಂತರ ಜಾಮೀನು ಮೇರೆಗೆ ಹೊರಬಂದಿರೋ ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ರನ್ನ CM ಸ್ಥಾನದಿಂದ ಕೆಳಗಿಳಿಸುವಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿದೆ. ಆದರೆ ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ಮೇ 13ನೇ ತಾರೀಕು ವಜಾಗೊಳಿಸಿದೆ. ವಿಶ್ವದೆಲ್ಲೆಡೆ ಆಪಲ್ ಐಫೋನ್ ಮಾರಾಟ ಕುಸಿತಾ ಇರೋ ನಡುವೆನೆ ಇದೀಗ ಭಾರತದಲ್ಲಿ ಮಾತ್ರ ಐಫೋನ್ ಉತ್ಪಾದನೆ ಜಾಸ್ತಿ ಆಗಿದೆ, ಅದರ ರಫ್ತು ಡಬಲ್ ಆಗಿದೆ. ಸುಮಾರು $1.1 ಬಿಲಿಯನ್ ಅಂದರೆ 9,000 ಕೋಟಿ ರೂಪಾಯಿಗೆ ರೀಚ್ ಆಗಿದೆ ವ್ಯಾಲ್ಯೂ. ಅದೇ ಕಳೆದ ವರ್ಷ $580 ಮಿಲಿಯನ್, ಸುಮಾರು 4,500 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಗಳನ್ನು ಭಾರತದಿಂದ ಮ್ಯಾನುಫ್ಯಾಕ್ಚರ್ ಮಾಡಿ ರಫ್ತು ಮಾಡಲಾಗಿತ್ತು. ಆದರೆ ಈ ವರ್ಷ ಡಬಲ್ ಆಗಿದ್ದು, ಮುಂಬರುವ 2025ರ ಆರ್ಥಿಕ ಸಾಲಿನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ರೀಚ್ ಆಗೋ ಸಾಧ್ಯತೆ ಇದೆ. ಈ ಮೂಲಕ ಚೀನಾ ನಂತರ ಭಾರತ ಜಗತ್ತಿನ 2ನೇ ಅತಿದೊಡ್ಡ ಆಪಲ್ ಐಫೋನ್ ತಯಾರಿಕಾ ಕೇಂದ್ರ ಆಗ್ತಾ ಇದೆ. ಏಪ್ರಿಲ್ ತಿಂಗಳಲ್ಲಿ ಗ್ರಾಹಕ ದರ ಸೂಚ್ಯಂಕದ ಹಣದುಬ್ಬರ 4.83%ಗೆ ಇಳಿದಿದೆ ಅಂತ RBI ಹೇಳಿದೆ. ಕಳೆದ ತಿಂಗಳು ಅಂದರೆ ಮಾರ್ಚ್ನಲ್ಲಿ CPI ಇನ್ಫ್ಲೇಷನ್ 4.85%ನಷ್ಟಿತ್ತು, ಈಗ 0.02ನಷ್ಟು ಕಮ್ಮಿಯಾಗಿದೆ. ಇನ್ನು RBI CPI ಇನ್ಫ್ಲೇಷನ್ ಅನ್ನ 4%ನಲ್ಲಿ ಅಂದರೆ 2-6% ರೇಂಜ್ನಲ್ಲಿ ಮೇಂಟೈನ್ ಮಾಡೋ ಗುರಿಯನ್ನ ಹೊಂದಿದೆ. ಅದರಲ್ಲೇ ಸದ್ಯಕ್ಕಿದೆ. ಲೋಕಸಭಾ ಚುನಾವಣೆಯ ಅನಿಶ್ಚಿತತೆಯಿಂದ ಚುನಾವಣೆಗಿಂತ ಮುಂಚೆ ಆಲ್ರೆಡಿ ಸಿಕ್ಕಾಪಟ್ಟೆ ಪೀಕ್ನಲ್ಲಿತ್ತಲ್ಲ ಮಾರ್ಕೆಟ್, ಈಗ ಪ್ರಾಫಿಟ್ ಬುಕ್ಕಿಂಗ್ ಶುರುವಾಗಿದೆ. ಒಂದಷ್ಟು ಮಾರ್ಬಿಡೋಣ, ಈಗ ರಿಸಲ್ಟ್ ನೋಡಿಕೊಂಡು ಆಮೇಲೆ ಮುಂದಿನ ನಿರ್ಧಾರ ಮಾಡೋಣ ಅಂತ ಸೆಲ್ ಆಫ್ ನಡೀತಾ ಇದೆ. ಷೇರುಪೇಟೆಯಲ್ಲಿ ಭಾರಿ ಏರಿಳಿತ ಮತ್ತು ಏರುವಿಕೆ ಎಲ್ಲದೂ ಆಗಿದೆ ಇವತ್ತು. ವಿದೇಶಿ ಹೂಡಿಕೆದಾರರು ತಮ್ಮ ಸ್ಟಾಕ್ಗಳ ಮಾರಾಟಕ್ಕೆ ಕೈ ಹಾಕಿದ್ರು. ಈ ತಿಂಗಳ ಕೇವಲ 6 ಟ್ರೇಡಿಂಗ್ ಸೆಷನ್ಗಳಲ್ಲಿ ಫಾರಿನ್ ಹೂಡಿಕೆದಾರರು ಸುಮಾರು 17,000 ಕೋಟಿ ರೂಪಾಯಿ ಮೌಲ್ಯದ ಸ್ಟಾಕ್ಗಳನ್ನು ಮಾರಾಟ ಮಾಡಿದ್ದಾರೆ ಅಂತ CDSL ಡೇಟಾ ಹೇಳಿದೆ. ಜೊತೆಗೆ ಚೀನಿ ಸ್ಟಾಕ್ಗಳು ಕೂಡ ಈ ವಿದೇಶಿ ಹೂಡಿಕೆದಾರರನ್ನ ಆಕರ್ಷಿಸ್ತಾ ಇವೆ.
ಮತ್ತೆ ಚೀನಾದಲ್ಲಿ ಮೊಮೆಂಟಮ್ ಪಿಕಪ್ ಆಗ್ತಾ ಇದೆ. ಭಾರತದಲ್ಲಿ ಮಾಡಿರೋ ಹೂಡಿಕೆಯನ್ನು ಚೈನಾಗೆ ಶಿಫ್ಟ್ ಮಾಡೋ ಕಡೆಗೆ ಅವರಿಗೆ ಆಕರ್ಷಣೆ ಅಲ್ಲಿ ಜಾಸ್ತಿ ಆಗಿದೆ ಅಂತ ಮಾರ್ಕೆಟ್ ತಜ್ಞರು ಹೇಳಿದ್ದಾರೆ. ಇನ್ನು ಷೇರುಪೇಟೆಯಲ್ಲಿ ಏನೇನಾಯಿತು ಅಂತ ನೋಡಿದ್ರೆ ವಾಲಟಿಲಿಟಿ ಇಂಡೆಕ್ಸ್ ವಿಕ್ಸ್ 16.4% ಇಂದ 21.49%ಗೆ ಏರಿಕೆಯಾದರೂ ಕೂಡ ಇಂದಿನ ವಹಿವಾಟು ಕಡೆಗೆ ಹಸಿರು ಪಟ್ಟಿಯಲ್ಲಿ ವಾಪಸ್ ಬಂದಿದೆ. 700 ಪಾಯಿಂಟ್ ತನಕ ಬಿದ್ದಿತ್ತು ಮತ್ತು ವಾಪಸ್ ಪಿಕಪ್ ಆಯಿತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 111 ಪಾಯಿಂಟ್ಸ್ ಗಳಿಸಿ 72,776ಕ್ಕೆ ರೀಚ್ ಆಯಿತು. ನಿಫ್ಟಿ 48 ಪಾಯಿಂಟ್ಸ್ ಗಳಿಸಿ 22,104ಕ್ಕೆ ಏರಿಕೆಯಾಯಿತು. ಹೆವಿ ವೇಟ್ ಬ್ಯಾಂಕಿಂಗ್ ಕಂಪನಿಗಳಾದ HDFC ಮತ್ತು ICICI ಸ್ಟಾಕ್ಗಳು ಇಂದಿನ ಷೇರುಪೇಟೆಯಲ್ಲಿ ಹಿಗ್ಗುವಿಕೆಗೆ ಕಾರಣ ಆದವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 1 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 52 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 844 ರೂಪಾಯಿ ಕಮ್ಮಿಯಾಗಿ 72,164 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 770 ರೂಪಾಯಿ ಕಮ್ಮಿಯಾಗಿ 66,100 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 721 ರೂಪಾಯಿ ಕಮ್ಮಿಯಾಗಿ 83,494 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಏಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.